ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಪ್ರಾಚೀನ ಮಹಾಕಾವ್ಯಗಳು ವೆറുಂ ಕಥೆಗಳಲ್ಲ, ಅದಕ್ಕಿಂತ ಹೆಚ್ಚಿನದೇನಾದ್ರೂ ಆಗಿದ್ರೆ. ಬನ್ನಿ, ಪ್ರಪಂಚದ ಅತ್ಯಂತ ಹಳೆಯ ಕಥೆಗಳಲ್ಲಿ ಒಂದಾದ ರಾಮಾಯಣದ ಒಂದು ಸಂಪೂರ್ಣ ಹೊಸ ವ್ಯಾಖ್ಯಾನವನ್ನ ನೋಡೋಣ. ಹೌದು, ಈ ಸಂಶೋಧನೆ ಕೇಳೋ ಪ್ರಶ್ನೆನೇ ಅದು. ಪ್ರಾಚೀನ ಪುರಾಣಗಳು ಬರೀ ಕಥೆಗಳಲ್ಲ, ಬದಲಿಗೆ ಅವು ಭೌಗೋಳಿಕ ಮತ್ತು ಐತಿಹಾಸಿಕ ದಾಖಲೆಗಳಾಗಿದ್ರೆ ಹೇಗಿರುತ್ತೆ? ರಾಮಾಯಣವನ್ನೇ ಒಂದು ಉದಾಹರಣೆಯಾಗಿ ತಗೊಂಡು ಇದನ್ನ ನೋಡೋಣ. ಈ ಇಡೀ ಸಿದ್ಧಾಂತಕ್ಕೆ ಮೂಲ ಆಧಾರ ವಾಲ್ಮೀಕಿ ರಾಮಾಯಣದಲ್ಲಿ ಸಿಗುವ ಒಂದು ಸಣ್ಣ ವಿವರಣೆ. ಅದೇನಪ್ಪಾ ಅಂದ್ರೆ, ರಾವಣ ಎಲ್ಲಾ ಭೂಮಿಗಳನ್ನ ಗೆದ್ದು ಯಮಪುರಿಗೆ ಹೋಗ್ತಾನೆ, ಅಲ್ಲಿಂದ ಪಾತಾಳಕ್ಕೆ ಹೋಗ್ತಾನೆ ಅಂತ. ಇದೇ ಒಂದು ಸಾಲು ನಮ್ಮ ಗ್ರಹದ ಕಳೆದುಹೋದ ಇತಿಹಾಸದ ಬಗ್ಗೆ ಒಂದು ಅದ್ಭುತವಾದ ಥಿಯರಿಗೆ ದಾರಿ ಮಾಡಿಕೊಡುತ್ತೆ. ಸಂಶೋಧಕ ನೀಲೇಶ್ ಓಕ್ ಅವರ ವ್ಯಾಖ್ಯಾನದ ಪ್ರಕಾರ, ರಾವಣ ಭಾರತದಿಂದ ದಕ್ಷಿಣಕ್ಕೆ ಮಾಡಿದ ಪ್ರಯಾಣ ಶ್ರೀಲಂಕೆಗೆ ನಿಲ್ಲಲಿಲ್ಲ. ಬದಲಿಗೆ ಆ ಪ್ರಯಾಣ ಅವನನ್ನ ಯಮಪುರಿ ಅನ್ನೋ ಸ್ಥಳಕ್ಕೆ ಕರ್ಕೊಂಡು ಹೋಯಿತು. ಆ ಯಮಪುರಿ ಬೇರೆ ಯಾವುದೂ ಅಲ್ಲ, ಇವತ್ತಿನ ಅಂಟಾರ್ಕ್ಟಿಕಾ. ಅಷ್ಟಕ್ಕೆ ಪ್ರಯಾಣ ಮುಗಿಲಿಲ್ಲ. ಅಂಟಾರ್ಕ್ಟಿಕಾ ಅಂದ್ರೆ ಆ ಯಮಪುರಿಯಿಂದ ರಾವಣ ನೀರಿನ ಮೂಲಕ ಪಾತಾಳ ಅನ್ನೋ ಇನ್ನೊಂದು ಜಾಗಕ್ಕೆ ಹೋಗ್ತಾನೆ. ಈ ಪಾತಾಳ ಅಂದ್ರೆ ಇವತ್ತಿನ ದಕ್ಷಿಣ ಅಮೆರಿಕಾದಲ್ಲಿರೋ ಅರ್ಜೆಂಟೀನಾ ಅಥವಾ ಪ್ಯಾಟಗೋನಿಯಾ ಪ್ರದೇಶ ಅಂತ ಗುರುತಿಸಲಾಗಿದೆ. ಓಕೆ, ಇಲ್ಲಿ ಎಲ್ಲರ ತಲೆಯಲ್ಲೂ ಒಂದು ದೊಡ್ಡ ಪ್ರಶ್ನೆ ಬಂದಿರುತ್ತೆ ಅಲ್ವಾ? ಇವತ್ತು ಪೂರ್ತಿ ಮಂಜುಗಡ್ಡೆಯಿಂದ ಮುಚ್ಚಿ ಹೋಗಿರೋ ಅಂಟಾರ್ಕ್ಟಿಕಾದಲ್ಲಿ ಪ್ರಯಾಣ ಮಾಡೋಕೆ ಹೇಗೆ ಸಾಧ್ಯ? ಇದಕ್ಕೆ ಉತ್ತರ ಸಿಗೋದು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಭೂವೈಜ್ಞಾನಿಕ ಸಿದ್ಧಾಂತದಲ್ಲಿ. ಇದೆಷ್ಟೊಂದು ಆಸಕ್ತಿಕರ ಅಂದ್ರೆ, ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೂ ಇದರ ಬಗ್ಗೆ ಕುತೂಹಲ ಇತ್ತು. ಆ ಸಿದ್ಧಾಂತದ ಹೆಸರು ಭೂಮಿಯ ಹೊರಪದರ ಸ್ಥಳಾಂತರ ಅಥವಾ ಅರ್ತ್ ಕ್ರಸ್ಟ್ ಡಿಸ್ಪ್ಲೇಸ್ಮೆಂಟ್. ಸರಳವಾಗಿ ಹೇಳೋದಾದ್ರೆ, ಈ ಥಿಯರಿ ಪ್ರಕಾರ ಭೂಮಿಯ ಸಂಪೂರ್ಣ ಹೊರಪದರವೇ ಒಂದೇ ತುಂಡಾಗಿ ಚಲಿಸಬಲ್ಲದು. ಒಂದು ವೇಳೆ ಹಾಗಾಗಿದ್ರೆ ಅಂಟಾರ್ಕ್ಟಿಕಾ ಅನ್ನೋ ಭೂಭಾಗ ಒಂದು ಕಾಲದಲ್ಲಿ ದಕ್ಷಿಣ ಧ್ರುವದಲ್ಲಿ ಇರಲೇ ಇಲ್ಲ. ಬದಲಿಗೆ ಬೆಚ್ಚಗಿನ ವಾತಾವರಣದಲ್ಲಿದ್ದು ಹಚ್ಚ ಹಸಿರಿನಿಂದ ನದಿಗಳಿಂದ ಕೂಡಿ ವಾಸಿಸಲು ಯೋಗ್ಯವಾದ ಸ್ಥಳವಾಗಿತ್ತು. ಹಾಗಾದ್ರೆ ಇದೆಲ್ಲ ಯಾವಾಗ ನಡೆದಿರಬಹುದು? ಇಲ್ಲೇ ನೋಡಿ, ಟೈಮ್ಲೈನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈ ಸಂಶೋಧನೆ ರಾಮಾಯಣದ ಕಾಲವನ್ನ ಕ್ರಿಸ್ತಪೂರ್ವ 12,000ಕ್ಕೆ ಅಂದ್ರೆ ಸುಮಾರು 14,000 ವರ್ಷಗಳ ಹಿಂದಕ್ಕೆ ತಗೊಂಡು ಹೋಗುತ್ತೆ. ಅದು ಭೂಮಿಯ ಇತಿಹಾಸದಲ್ಲೇ ಒಂದು ಬೇರೆಯೇ ಯುಗವಾಗಿತ್ತು. ಸರಿ, ಇಷ್ಟು ಹಳೆಯ ದಿನಾಂಕವನ್ನ ಹೇಗೆ ಕಂಡುಹಿಡಿದ್ರು? ಅದಕ್ಕೆ ಸಂಶೋಧಕರು ರಾಮಾಯಣದಲ್ಲಿರೋ ಖಗೋಳಶಾಸ್ತ್ರದ ವಿವರಣೆಗಳನ್ನ ಬಳಸ್ಕೊಂಡಿದ್ದಾರೆ. ಉದಾಹರಣೆಗೆ, ಪಠ್ಯದಲ್ಲಿ ಒಂದು ನಿರ್ದಿಷ್ಟ ಧ್ರುವ ನಕ್ಷತ್ರದ ಬಗ್ಗೆ ಉಲ್ಲೇಖ ಇದೆ. ರಾಮಾಯಣದಲ್ಲಿ ವಿವರಿಸಿರುವ ಆಕಾಶದ ನಕ್ಷೆಯನ್ನ ಇವತ್ತಿನ ಸಾಫ್ಟ್ವೇರ್ ಬಳಸಿ ನೋಡಿದಾಗ, ವೇಗ ಅನ್ನೋ ನಕ್ಷತ್ರ ಉತ್ತರ ಧ್ರುವ ನಕ್ಷತ್ರವಾಗಿ ಕಾಣಿಸೋದು ಕೇವಲ ಕ್ರಿಸ್ತಪೂರ್ವ 12,000ದ ಆಸುಪಾಸಿನಲ್ಲಿ ಮಾತ್ರ. ನೋಡಿ, ಹೀಗೆ ಪ್ರಾಚೀನ ಗ್ರಂಥದ ವಿವರಣೆಗಳನ್ನ ಇವತ್ತಿನ ವೈಜ್ಞಾನಿಕ ಡೇಟಾ ಜೊತೆ ಹೋಲಿಸಿ ಕಾಲವನ್ನ ನಿರ್ಧರಿಸಲಾಗಿದೆ. ಪ್ರಾಚೀನ ಗ್ರಂಥಗಳಲ್ಲಿರೋ ಸಾಕ್ಷ್ಯ ಇಷ್ಟು ನಿಖರವಾಗಿರಬಹುದು ಅಂದ್ರೆ, ನಕ್ಷತ್ರಗಳನ್ನ ಬಿಟ್ಟು ನಮ್ಮ ಡಿಎನ್ಎಯಲ್ಲಿ ಅಡಗಿರೋ ಇತಿಹಾಸದ ಸಾಕ್ಷ್ಯಗಳನ್ನ ಹುಡುಕ್ಬೋದಾ? ಇದೇ ತರದ ವಿಧಾನವನ್ನ ಈಗ ಇನ್ನೊಂದು ಮಹಾಕಾವ್ಯ ಮಹಾಭಾರತಕ್ಕೆ ಅನ್ವಯಿಸಿ ನೋಡಿದ್ರೆ ಏನಾಗತ್ತಾ ಅಂತ ನೋಡೋಣ ಬನ್ನಿ. ಮಹಾಭಾರತ ಒಂದು ಮಹಾಯುದ್ಧದ ಬಗ್ಗೆ ಹೇಳುತ್ತೆ. ಆ ಯುದ್ಧ ಎಂಥದ್ದು ಅಂದ್ರೆ, ಕೇವಲ 18 ದಿನಗಳಲ್ಲಿ ಸುಮಾರು 40 ಲಕ್ಷ ಪುರುಷ ಸೈನಿಕರು ಪ್ರಾಣ ಕಳ್ಕೊಂಡ್ರು ಅಂತ ಪಠ್ಯದಲ್ಲೇ ಉಲ್ಲೇಖ ಇದೆ. ಒಂದು ಕ್ಷಣ ಯೋಚಿಸಿ, ಆ ಕಾಲದಲ್ಲಿ ಆ ಪ್ರದೇಶದ ಜನಸಂಖ್ಯೆ ಸುಮಾರು 1 ಕೋಟಿ ಅನ್ಕೊಂಡ್ರು, ಅದರಲ್ಲಿ 40 ಲಕ್ಷ ಪುರುಷರು ಸತ್ಹೋದ್ರೆ ಏನಾಗುತ್ತೆ? ಇದು ಒಂದು ತೀವ್ರವಾದ ಪಾಪ್ಯುಲೇಷನ್ ಬಾಟಲ್ನೆಕ್ ಅಂದ್ರೆ ಜನಸಂಖ್ಯಾ ಅಡಚಣೆಯನ್ನ ಸೃಷ್ಟಿ ಮಾಡುತ್ತೆ. ಸರಳವಾಗಿ ಹೇಳೋದಾದ್ರೆ, ಪ್ರತಿ 5 ಜನ ಮಹಿಳೆಯರಿಗೆ ಕೇವಲ ಒಬ್ಬ ಪುರುಷ ಉಳಿದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇಲ್ಲಿರೋ ಆಶ್ಚರ್ಯಕರ ವಿಷಯ ಅಂದ್ರೆ, 2015ರಲ್ಲಿ ನಡೆದ ಒಂದು ಆನುವಂಶಿಕ ಅಧ್ಯಯನ ಇದೇ ಕಥೆಯನ್ನ ಹೇಳುತ್ತೆ. ಪುರುಷರ ವೈ ಕ್ರೋಮೋಸೋಮ್ ಬಗ್ಗೆ ಅಧ್ಯಯನ ಮಾಡಿದ ವಿಜ್ಞಾನಿಗಳಿಗೆ ಮಹಾಭಾರತದ ಬಗ್ಗೆ ಗೊತ್ತೇ ಇರಲಿಲ್ಲ. ಆದ್ರೂ ಇತಿಹಾಸದಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಪುರುಷರ ಸಂಖ್ಯೆ ತೀವ್ರವಾಗಿ ಕುಸಿದಿದ್ದನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಅಷ್ಟೇ ಅಲ್ಲ, ಈ ಜೆನೆಟಿಕ್ ಡೇಟಾ ಪ್ರಕಾರ ಈ ಜನಸಂಖ್ಯಾ ಕುಸಿತದ ಕೇಂದ್ರಬಿಂದು ದಕ್ಷಿಣ ಏಷ್ಯಾ ಆಗಿತ್ತು. ಇದು ಮಹಾಭಾರತ ನಡೆದ ಭೌಗೋಳಿಕ ಪ್ರದೇಶಕ್ಕೂ ಪಕ್ಕಾ ಮ್ಯಾಚ್ ಆಗುತ್ತೆ. ಇನ್ನೂ ಒಂದು ವಿಷಯ, ಈ ಕುಸಿತದ ಪ್ರಮಾಣ ಕೂಡ ಮಹಾಭಾರತದ ವಿವರಣೆಗೆ ಸರಿ ಹೊಂದುತ್ತೆ. ಜೆನೆಟಿಕ್ ದಾಖಲೆಗಳ ಪ್ರಕಾರ ಉಳಿದುಕೊಂಡಿದ್ದ ಪ್ರತಿಯೊಂದು ಗಂಡಿನ ವಂಶಾವಳಿಗೆ ಸುಮಾರು 5 ಹೆಣ್ಣಿನ ವಂಶಾವಳಿಗಳು ಇದ್ವು. ಇದು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಸೊ ಈ ಸಿದ್ಧಾಂತ ಏನ್ ಮಾಡುತ್ತೆ ಅಂದ್ರೆ,
ಈ ಎಲ್ಲಾ ಚುಕ್ಕೆಗಳನ್ನ ಜೋಡಿಸುತ್ತೆ. ಒಂದು ಕಡೆ ಸುಮಾರು ಕ್ರಿಸ್ತಪೂರ್ವ 5500ರಲ್ಲಿ ನಡೆದ ಒಂದು ದೊಡ್ಡ ಯುದ್ಧದ ಬಗ್ಗೆ ಹೇಳೋ ಪ್ರಾಚೀನ ಗ್ರಂಥ. ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಅದೇ ಜಾಗದಲ್ಲಿ ಪುರುಷರ ಜನಸಂಖ್ಯೆ ಕುಸಿದಿದ್ದನ್ನ ತೋರಿಸೋ ಆಧುನಿಕ ಜೆನೆಟಿಕ್ ಡೇಟಾ. ಎರಡೂ ಒಂದೇ ಕಥೆಯನ್ನ ಹೇಳ್ತಿವೆ. ಸರಿ, ಮಹಾಭಾರತದ ಕಥೆ ಹೀಗಿದೆ. ಈಗ ಮತ್ತೆ ರಾಮಾಯಣಕ್ಕೆ ವಾಪಸ್ ಬರೋಣ. ಅಲ್ಲಿ ಇನ್ನೊಂದು ಅಂತಿಮ ಕುತೂಹಲಕಾರಿ ಸುಳಿವು ಸಿಗುತ್ತೆ. ಅದು ಲಂಕಾದ ಆನೆಗಳ ಬಗ್ಗೆ. ರಾಮಾಯಣದ ಪ್ರಕಾರ ರಾವಣನ ಅರಮನೆಗೆ 4 ದಂತಗಳಿದ್ದ ಆನೆಗಳು ಕಾವಲಾಗಿದ್ವು. ಇದು ಕೇವಲ ಕವಿಯ ಕಲ್ಪನೆ ಅನ್ಕೋಬೇಡಿ. ಯಾಕಂದ್ರೆ ಪುರಾತತ್ವಶಾಸ್ತ್ರಜ್ಞರಿಗೆ ಗೊಂಫೋಥೇರಿಯಂ ಅನ್ನೋ 4 ದಂತಗಳಿದ್ದ ಒಂದು ಪ್ರಾಣಿ ಇತ್ತು ಅಂತ ಗೊತ್ತಿದೆ. ಇನ್ನೂ ಮುಖ್ಯವಾದ ವಿಷಯ ಅಂದ್ರೆ ಈ ಜೀವಿಗಳು ಅಳಿದು ಹೋದದ್ದು ರಾಮಾಯಣದ ಪ್ರಸ್ತಾವಿತ ಕಾಲವಾದ ಕ್ರಿಸ್ತಪೂರ್ವ 12,000 ನಂತರವೇ. ಹಾಗಾಗಿ ಈ ಇಡೀ ವಾದದ ಪ್ರಮುಖ ಅಂಶವನ್ನ ಗಮನಿಸಿ. ಇದು ಕೇವಲ ಒಂದೇ ಒಂದು ಹೇಳಿಕೆಯ ಮೇಲೆ ನಿಂತಿಲ್ಲ. ಬದಲಿಗೆ ಭೂವಿಜ್ಞಾನ, ಖಗೋಳಶಾಸ್ತ್ರ, ಆನುವಂಶಿಕ ಶಾಸ್ತ್ರ ಮತ್ತು ಪುರಾತತ್ವಶಾಸ್ತ್ರದಂತಹ ಬೇರೆ ಬೇರೆ ವೈಜ್ಞಾನಿಕ ಕ್ಷೇತ್ರಗಳಿಂದ ಸಿಕ್ಕಿರೋ ಸಾಕ್ಷ್ಯಗಳನ್ನ ಒಟ್ಟುಗೂಡಿಸಿ ಒಂದು ಸಮಗ್ರ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಪ್ರಾಚೀನ ಕಥೆಗಳನ್ನ ಕೇವಲ ಪುರಾಣಗಳು ಅಂತ ನೋಡೋದನ್ನ ಬಿಟ್ಟು ಅವುಗಳಲ್ಲಿ ಅಡಗಿರೋ ಡೇಟಾವನ್ನ ಡಿಕೋಡ್ ಮಾಡಕ್ ಶುರು ಮಾಡಿದ್ರೆ ನಮ್ಮ ಭೂತಕಾಲದ ಬಗ್ಗೆ ಇನ್ನೆಂತಹ ರಹಸ್ಯಗಳು ಹೊರಬರ್ಬೋದು? ಯೋಚಿಸಿ.